ಬಿಡು ಬಿಡಿ ನಿನ್ನ ಬಿಂಕದ ನುಡಿಗಳೆಲ್ಲ ಕಡೆ ನಡೆದಿದೆ ಬಾಲೆ ನೀನು ಆಗುವುದಕ್ಕೆ ಸುಂದರ ಪಯಣದ ವಿಚಾರವನ್ನು ತಿಳಿಸುವುದಿಲ್ಲ ಸರೋವರ ಯಾರಕ್ಕೆ ತಿಳಿಸೋದಲ್ಲ ಸುಂದ್ರೆ ನೀನು ನನ್ನ ಪ್ರೀತಿಯ ಪತಿಯಲ್ಲವೇ ಇಲ್ಲ ಅಂದರೆ ಸುಂದ್ರೆ ನನ್ನ ಮೇಲೆ ಎತ್ತಕ್ಕಾಗಿ ತಿಳಿಸುವುದಿಲ್ಲ ರಾಜಕಾರಣ ಜಯ ಸುಂದ್ರೆ ಆಗುವುದಿಲ್ಲ ಆಗುತ್ತೆ ಸುಂದ್ರೆ ಹೇಳಿಗೆ ಹೋದರೆ ಆಗುವುದು ಆಗೋದು ಸುಂದ್ರೆ ನೋಡ್ತೀನಿ ಸುಂದರೆ ಪ್ರೀತಿಯಿಂದ ಹೇಳು ನೋಡುವುದಲ್ಲ ಸುಂದರೆ ನೋಡುವೆ ಹೌದು ಸುಂದರೆ ಸುಂದರ ಸುಂದರೆ ಯೋಚನೆ ಮಾಡಿ ಯೋಚನೆ ಮಾಡೋದು ಏನಿಲ್ಲ ಸುಂದರಲ್ಲಿ ಯೋಚನೆ ಮಾಡೋದೇನೂ ಇಲ್ಲ ಹೌದು ಸುಂದರೆ ಇಲ್ಲ ನಾನು ಹೋಗೋ ಮಾತ್ರ ಹೇಳೋದು ಸುಂದರೆ ಸುಂದರ 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 ಈ ಅರಮನೆಯಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗುವೆನೆಂದು ಹೇಳಿದೆಯಲ್ಲ ಸುಂದರ ನಾನು ಇದನ್ನು ಸರ್ವತಃ ನಂಬಲಾರನು ಕಾಂತ ನಿನ್ನನ್ನು ಬಿಟ್ಟು ನಾನು ಇಡಲಾರನ ರಮಣ ಸನ್ಮಾನಾಭರಣ ಅದೇ ನಂಗೆ ನಾನೇನು ನಿನ್ನ ವ್ಯಕ್ತಿಯನ್ನು ತಿಳಿದವನೇ ನಿನ್ನಂತ ಸತಿಯ ದೊರಕಿದ್ದೆಯನ್ನು ಕೊಂಡು ತಿಳಿದುಕೊಂಡವನ ಹೌದೇ ಸಂತೋಷದಿಂದ
ಮಾಸಿ ಹೇಳಿದ್ದೇನೆ ಕೇಳು. ಉತ್ತಮ ಸತಿಪಥಗಳ ಸಂಗತಿ ಒತ್ತುವತ್ತಿಯಾದ ಸತ್ತನಾಡಿನ ಸರಿಯಾದ ಋತುವಿನಲ್ಲಿ ಸತಿಪಥಗಳ ಮನಸ್ಸನ್ನಾದರೆ ಭಾರತದ ಮೋಸವತಿ ಹೆಣ್ಣಿನೆಯ ಮೋಸವನ್ನು ಖಾತ್ರಿಪಡಿಸಿಕೊಂಡು ಚೆನ್ನಾಗವರು ಅದೇ ಸುಂದರೇ ರಾಜ್ಯವಾದ ಕಾರು ಈ ಶಾಸ್ತ್ರವನ್ನು ನೀತಿ ನಡೆಯುವುದೊಳಗೆ ನಿನ್ನ ಮನದ ತೊಡಬಿಡ ನಾನು ಹೋಗುವ ಪಯಣಕ್ಕೆ ಅಡ್ಡಿಯಾಗ ಬಳಸುತ್ತಾರೆ ಕೊಟ್ಟು ಬಿಡಿ ನಿನ್ನ ಮನದ ಕಾಬರೆ ಪ್ರಿಯಾ ಪ್ರಿಯಾ ಹೃದಯೇಶ್ವರ ಹೃದಯೇಶ್ವರ ಮಾಡು ಯೋಚನೆ ಯೋಚನೆ ಮಾಡು ಯೋಚನೆ ಮಾಡಿ ಬಿಟ್ಟು ಹೋಗುವುದು ನಿಮಗೆ ನ್ಯಾಯವಲ್ಲ. ಈ ಸಮಯದಲ್ಲಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸುಂದರೇ. ಸುಂದರೇ ಹಾಗಾದ್ರೆ ಹೇಳಿ ಕೇಳು ಸುಂದರೇ. ಸುಂದರ ನಿನಗೆ ಏತಕ್ಕಿಂತ ಆಟವು ಹೌದು ಸುಂದರೇ ನಲ್ಲ ಅಂದರೆ ಋತುಚಕ್ರದ ಸಮಯದಲ್ಲಿ ಸತಿಪತಿಗಳು ಇಬ್ಬರು ಒಂದಾಗಿರುವುದು ಕಾರಣ ನಿಯಮ ಕಾಂತ ಅಂದ್ರೆ ಅದನ್ನ ಬಿಟ್ಟು ಹೊರಟಿರುವುದಲ್ಲ ಇದು ನಿಮಗೆ ನ್ಯಾಯವೇ ಸುಂದರ? ಅದು ಏತಕ್ಕೆ ನ್ಯಾಯವಲ್ಲ ಸುಂದರೇ? ನಾನು ಸರ್ವತಾ ಜೀವಿಸಲಾರೆನ ನಿನ್ನನ್ನು ಬಿಟ್ಟು ಕಾಂತ ಗುಣವಂತ ಆಕೆ ಕಾಂತಿ ನಾನು ಎಷ್ಟು ವಿಧವಾಗಿ ಹೇಳಿದರೆ ನಿನ್ನ ಮನಸ್ಸಿನ ಅಭಿಲಾಷವನ್ನು ಬಿಡುವುದಿಲ್ಲ ನನ್ನ ಪಯಣವನ್ನು ತಿಳಿದುಕೊಳ್ಳುವುದು ಸರಿಯಲ್ಲ. ಅದೇ ಕಾಂತೆ ಒಯ್ಯಾರವೇ ಮಾಡಿ ಮೀರಿದ ಶೃಂಗಾರವನ್ನು ತೋರಿ ಎನ್ನ ಮನೆ ಮಾತ್ರ ನಿಮಗೆ ಸರಿ ತೋರುವುದಿಲ್ಲ. ಅದೇ ಮಾಡುವ ಕಾರ್ಯವು ಯಾವುದಾದರೂ ನಿಲ್ಲುತ್ತದೆ. ಮರ್ಮವನ್ನು ಸರಿಯಾಗಿ ತಿಳಿಸುವುದು ಅಧರ್ಮವಾಗಿರುತ್ತದೆ. ನಿನ್ನಂತ ಉತ್ತಮ ಸತಿಯರಿಗೆ ತೋವೆಯಲ್ಲ ನಿರ್ದಾಕ್ಷಿ ಬಿಟ್ಟು ಬಿಡಿ ನಿನ್ನ ಅಪೇಕ್ಷೆ. ಸುಂದರ ನೀನು ಹೋಗುವ ಪ್ರಯಾಣದ ಜೊತೆಗೆ ನಾನು ಬರಬೇಕೆಂದು ಎನ್ನ ಮನದ ಆಸೆ ಆಗಿರುವುದು ಪ್ರಿಯಾ. ಆದ್ದರಿಂದ ನನ್ನನ್ನು ಕರೆದುಕೊಂಡು ಹೋಗುವ ತನಕ ನಾನು ಬಿಡುವುದಿಲ್ಲ ಕಾಂತ ಗುಣವಂತ. ಅದು ಎಷ್ಟು ಮಾತಕ್ಕೆ ಸಾಗುತ್ತಿಲ್ಲ ಸುಂದರೇ? ಹಾಗೆ ನನ್ನ ಪ್ರೀತಿಯ ಪಾತ್ರವಾದ ಸುಂದರೇ ಗಣಪತಿ ಉತ್ತಮ ಚಿತ್ತ ಬಿಟ್ಟು ಕೇಳು. ಸರಿಯಾದವರಿಂದ ಮಾತನಾಡು ಎನ್ನ ಕಡೆಯ ಮೇಲೆ ಕೊಡು. ಬಾಣಾಸುರ ಬರ್ರಪ್ಪ. ಈ ಲೋಕವನ್ನೆಲ್ಲ ಸುತ್ತಿಸಿದ ದೇಶದ ಕಡೆಗೆ ಎಲ್ಲ ಬಲಚಕ್ರವನ್ನು ತೋರಿಸಿದ ಎಂದು ಮನದ ಅರಿಗಿದೆ ಸುಂದರ. ಲೋಕ ಸಂಚಾರಕ್ಕೆ ಹೊರಟಿದೆಯಾ? ಹೌದು ಸುಂದರೇ ಪ್ರಿಯಾ.
ಬಾಣಸರ ಕಾಕ ಜಲ್ದಿ ಕಾಕ ಬರೋದು. ಪ್ರಿಯ ಸುಂದರ
ಮಾವಯ್ಯನೇ ಯಥಾಸರ್ಪಗಳ ಬೈಬೇಕಾದಂತ ನಪಸಿದಂತ ನೃತ್ಯಗಳ ಹಾರಿಯದೆ ಜೀವತಾಯೇ ಓ ಮಾವಯ್ಯನೇ ಇದರ ತಾತ್ಪರ್ಯ ಅದರ ತಾತ್ಪರ್ಯವೇನು ಮಾವಯ್ಯನೇ ಅದರ ತರ್ಪದವ ಭಾವವು ಸಿಕ್ಕಿ ಬಿದ್ದ ತಾನಿನ ಅರ್ಧತೆ ಉಳಿಪರ್ವತ ಕಪ್ಪೆ ತಾನಿಂದ ಸ್ವಲ್ಪ ಸಮಯದಲ್ಲಿ ನನ್ನ ಮುಂದೆ ಆರಾರು ನಡವಳ ಮಾಡಿ ಅದನ್ನು ತಿನ್ನಬೇಕು ಬೇಯಿಸಿದಂತೆ ಬಾಲಕರೇ ಓ ಮಾವಯ್ಯನೇ ಮುಜ ಮೊಳಗ ಬಿಂಗ ತರ್ಪಕನೇ ನೀನೇನು ಸಾಮಾನ್ಯ ನೀಚನೆ ಹೇಗೆ ನೀನೇನು ಸಾಮಾನ್ಯ ನಿಂತಲೇ ಅಲ್ವಾ ಮಾತಿ ಮಾತಿಗೂ ನನ್ನ ಜನ್ಮದಾತ ನಿಧಿ ಸುಡಿಯಬೇಡ ಅದ್ಯಾತಕಲೇ ಅಲ್ವಾ ಅಗೋ ಬಾಣಾಸುರನೇ ನಾನೊಂದು ನಿನಗೆ ನೀತಿಯ ಶ್ಲೋಕವನ್ನು ಹೇಳುವೆನು ಚೆನ್ನಾಗಿ ಕೇಳು ಆಹಾರತ್ತಂ ಕರ್ಮ ಪ್ರೋತಂ ನಿಂದಮ್ಮ ರೂಪಿ ಪ್ರಾಣ ಸಂದರ್ಣ ಪ್ರಾಣದಾಸತ್ತು ಜ್ಞಾನ ಸರ್ವತ ತತ್ವಜ್ಞಾನ ಮುಕ್ತಿ ಸಂಧಾನ ಓ ಮಾವಯ್ಯರೇ ಇದರ ತಾತ್ಪರ್ಯವೇನೆಂದರೆ ಆಹಾರಕ್ಕೋಸ್ಕರವಾಗಿ ಪರನಿಂದಿಸಬಾರದು ಆಹಾರ ಸೇವಿಸುವುದು ಪ್ರಾಣಧಾರಣಕ್ಕಾಗಿ ಪ್ರಾಣಧಾರಣ ತತ್ವಜ್ಞಾನಕ್ಕಾಗಿ ತತ್ವಜ್ಞಾನ ವೃತ್ತಿ ಸಂಧಾನಕ್ಕಾಗಿ ಓ ಮಾವಯ್ಯರೇ ಒಳ್ಳೆಯವರನ್ನು ನುಡಿಯಬೇಕೇ ಹೊರತು ಸುಮ್ಮನೆ ನಿಲ್ಲಿಸಬಾರದು ಅದು ಹೇತಕ್ಕೆಂದರೆ ಎಂದಿನ ನಿನ್ನ ಇಂದಿನಗೆ ನಾಳೆಯ ನಿನ್ನ ಪಾಪಕ್ಕಾಗಿ ನಾಳೆಯ ನಿನ್ನ ಪಾಪ ಮುಂದಿನ ಮರಣಕ್ಕಾಗಿ ಇದನ್ನೆಲ್ಲ ಚೆನ್ನಾಗಿ ಅರಿತು ಲಬ್ಧವನ್ನು ಮಾಡು ಮಾವ ನೋಡು ಇದರ ಅರ್ಥವ ಅದನ್ನು ನೋಡಿ ನಿನ್ನ ಮಗಳನ್ನು ಕೊಡು ಮಾವಯ್ಯನೇ ನಿನ್ನೆ ಮೊನ್ನೆ ಹುಟ್ಟಿದವರು ನೀನು ಸೈ ಬರ ಬರ ರೈ ಮಗನೇ ಮಾವಯ್ಯರೇ ಹುಟ್ಟಿದ ತಂದೆಯ ಬುದ್ಧಿಯ ಮಕ್ಕಳಿಗೆ ಬಾರದೆ ಯತ್ನ ಹೋಯಿತು ಇದಲ್ಲದೆ ನಿಮ್ಮ ಮಕ್ಕಳಾದ ಶ್ರೀಕೃಷ್ಣ ಪದರು ಅದವನ್ನು ನೆನೆಸಿಕೊಂಡರೆ ಮಾವಯ್ಯರೇ ಸುಮ್ಮನೆ ಬಂದು ಆಕೆಯ ಬಿಡಿಸಿ ಹಿಂದಕ್ಕೆ ಹೋದರೆ ಒಳ್ಳೆದಾಯ್ತು ಇಲ್ಲವಾದರೆ ಪಡೆದ ನಮ್ಮ ತಂದೆಯಾದ ಶ್ರೀಕೃಷ್ಣನ ಬಾಯಿಗೆ ಬಂದದೆ ತಿಳಿಸು ಸರಿಯಲ್ಲ ಇಲ್ಲದ ಸಲ್ಲದ ಆರೋಪವನ್ನು ಹೊರಿಸಬೇಡ ಮಾವಯ್ಯರೇ ಅಹೋ ಮಾವಯ್ಯರೇ ನನ್ನ ತಂದೆ ಬಗಳಿಗರು ಏನು ಮಾಡಿ ಮಾವಯ್ಯರೇ ನಾಚಿಕೆ ಮಾವಯ್ಯರೇ ರೇ ಮುರ್ಖ ಪ್ರತಿ ಉತ್ತರ ಮಾಡದ ಆಚರಣೆ ಬಳಿರೇ ಬಳಿರೇ ಎಲ್ಲ ಈ ಸಾರದೆ ನೋಡಿದೆಯಾ ಇವನು ಮಾತನ್ನ ಅಡುವರಿತೆ ಇವನಿಗೇನೋ ಕಾಲ ಕೂಡಿ ಬಂದಂತೆ ಕಾಣ್ತದೆ ಎಲ್ಲ ಅದುಮನೆಂಬ ಬಾಣಾಸುರನೇ ಎಣ್ಣೆ ಕೊಡುವ ಮಾವಯ್ಯನು ತಂದೆಗೆ ಸಮಾನೆಂದು ಇಲ್ಲಿ ತನಕ ಸುಮ್ಮನಿದ್ದಿದ್ದು ನನ್ನ ತೆಪ್ಪಾಯ್ತು ಹೇಳಿದರೆ ಸಭೆಗೆ ನಾರದಂತೆ ಸೀರೆಯನ್ನು ಬಿಟ್ಟು ಹೆಣ್ಣಿನ ಮಾನವನ್ನು ಕಾಪಾಡಿದ ಶ್ರೀಕೃಷ್ಣ ಆಯಿಗೆ ಬಂದಂತೆ ಬಗಳಿದರೆ ನಿನ್ನ ನಾಲಿಗೆಯನ್ನು ಕಿತ್ತಿ ನಿನ್ನ ಕಪಾಳಕ್ಕೆ ಕುಟ್ಟಿ ನಿನ್ನ ಕೈಗಾರವನ್ನು